ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಆಂದೋಲನ ತಮ್ಮ ವಿನಃ ಮುಂದೆ ಮುಂದೆ ಸಾಗಲಾರದು. ದಯವಿಟ್ಟು ನಮ್ಮ ಹೆಜ್ಜೆಗಳಿಗೆ ಶಕ್ತಿ ತುಂಬಲು ಜೊತೆಯಾಗಿರಿ. ಪ್ರೇಕ್ಷಕರೇ, ಮತದಾರರಿಗೆ ಪರೋಕ್ಷವಾಗಿ ಫ್ರೀ ಗ್ಯಾರಂಟಿಗಳ ಆಮಿಷ ನೀಡಿ ಅಧಿಕಾರದ ಚುಕ್ಕಾಣಿ ಹಿಡಿದ ಸಿದ್ದರಾಮಯ್ಯ ಪಾರ್ಟ್ 2 ಸರ್ಕಾರಕ್ಕೆ ಈಗ ಒಂದಿಲ್ಲೊಂದು ದುರ್ದಶೆಗಳು ಪೀಡೆಯಾಗಿ ಬೆನ್ನು ಹತ್ತಿವೆ. ಇತ್ತೀಚೆಗೆ ನಡೆದ ಲೋಕಸಭೆ ಚುನಾವಣೆಯ ಮೊದಲು ಸಿದ್ದರಾಮಯ್ಯ ರಾಜ್ಯಾದ್ಯಂತ ಓಡಾಡುತ್ತಿದ್ದ ಗತ್ತಿನ ನಡಿಗೆ ಈಗ ಅಶಕ್ತವಾಗಿದೆ. ಕಾರಣ, ಹಗರಣಗಳು ಈ ಸರ್ಕಾರದ ಬುಡವನ್ನೇ ಅಲುಗಾಡಿಸಿದಂತಾಗಿದೆ. ವಿಧಾನಮಂಡಲದ ಮುಂಗಾರು ಅಧಿವೇಶನ ಸೇರಿದ್ರಲ್ಲ ಇತ್ತೀಚೆಗೆ. ಆಗ ಉಭಯ ಸದನಗಳಲ್ಲಿ ಪ್ರತಿಪಕ್ಷಗಳ ಧ್ವನಿ ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಹಾಗೂ ಮೂಡಾ ನಿವೇಶನಗಳ ಹಗರಣದ ಅಪಸವ್ಯದ ವಿಚಾರ ಪ್ರತಿಧ್ವನಿಸಿ ಒಬ್ಬರಿಗೊಬ್ಬರು ಬೈದಾಡಿಕೊಳ್ಳುವುದರಲ್ಲೇ ಮಹತ್ವದ ಕಾಲಹರಣ ಮಾಡಿಬಿಟ್ರು. ಅಷ್ಟೇ ಅಲ್ಲ, ಬೊಕ್ಕಸದ ಹಣವನ್ನು ಸುಮ್ನೆ ಪೋಲು ಮಾಡಿಬಿಟ್ರು ನಾವು ಆರಿಸಿ ಕಳಿಸಿದ ಚುನಾಯಿತ ಪ್ರತಿನಿಧಿಗಳು. ಒಂದು ಬಣವು ಕುರ್ಚಿ ಬಿಟ್ಟು ತೊಲಗ್ರಿ ಅಂತ ಆಗ್ರಹಿಸಿದರೆ, ನೀವೇನು ಸಾಚಾಗಳ, ಸುಮ್ನಿರ್ರಿ, ಕಂಡೀವಿ ಅಂತ ಹೇಳುವ ಆಡಳಿತ ಪಕ್ಷ ಕುರ್ಚಿಗೆ ಫೆವಿಕಾಲ್ ಹಾಕಲು ಪ್ರಯತ್ನಿಸಿದ್ದೇ ಆಯ್ತು ವಿನಃ ಜನೋಪಯೋಗಿ ಕೆಲಸಗಳ ಕುರಿತು ಚಕಾರವೂ ಎತ್ತಲಿಲ್ಲ ಮಹಾಪ್ರಭೂತಿಗಳು ಈ ಅಧಿವೇಶನದ ಸಂದರ್ಭದಲ್ಲಿ. ಇವರ ಈ ಹಗರಣದ ಸಬ್ಜೆಕ್ಟ್ ಕೇಂದ್ರದ ಸಂಸತ್ತಿಗೂ ತಲುಪಿತು, ನ್ಯಾಯಪಾಲಿಕೆಗಳಿಗೂ ತಲುಪಿಬಿಟ್ಟಿದೆ. ಒಂದು ಕಡೆ ರಾಜಭವನ, ಇನ್ನೊಂದು ಕಡೆ ಮಂತ್ರಿ ಪರಿಷತ್ತಿನ ಗುದ್ದಾಟದಲ್ಲಿ ಕಾಂಗ್ರೆಸ್ ಮುಖ ಮಂಕು ಮಾಡಿಕೊಳ್ತಾ ಇದೆ. ಇದು ಸಾಲದು ಎಂಬಂತೆ ಡಿ.ಕೆ. ಶಿವಕುಮಾರ್ ಪ್ರಕರಣದ ವಿಚಾರಣೆಗೆ ಲೋಕಾಯುಕ್ತ ಚುರುಕು ಹೆಜ್ಜೆ ಇಡ್ತಾ ಇದೆ. ಇದರಿಂದ ಡಿ.ಕೆ. ಸಾಹೇಬರು ಗಡಗಡನೆ ನಡುಗ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರ ಪೀಕಲಾಟ, ಮತ್ತೊಂದು ಮುಖದಲ್ಲಿ ಶಿವಕುಮಾರ್ ಅವರ ಅವ್ಯವಹಾರದ ವಿಚಾರಣೆ. ಎರಡೂ ಮುಖದ ಹಗರಣಗಳ ನಾಣ್ಯ ಕಾಂಗ್ರೆಸ್ ಹೈಕಮಾಂಡನ್ನಂತೂ ಪೀಕಲಾಟಕ್ಕೆ ಸಿಲುಕಿಸಿಬಿಟ್ಟಿದೆ ಅಂತಲೇ ಹೇಳಬೇಕಾಗುತ್ತದೆ. ಪ್ರೇಕ್ಷಕರೇ, ಒಂದು ರಾಜಕೀಯ ಪಕ್ಷಕ್ಕೆ ಭಾರಿ ಬಹುಮತ ನೀಡಿಬಿಟ್ರೆ ಫ್ರೀ ಗ್ಯಾರಂಟಿಗಳಿಗೆ ಬಲಿಪಶು ಆಗ್ತಾ ಇದ್ದೀವಲ್ಲ ಮತದಾರರು ಎಂಬುದೇ ಇವತ್ತು ಕರ್ನಾಟಕ ಸರ್ಕಾರದ ಈ ನಡೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ಹಗರಣಗಳಿಂದಾಗಿ ಪ್ರಸ್ತುತ ಸಿದ್ದರಾಮಯ್ಯ ಮಂತ್ರಿ ಪರಿಷತ್ತಂತೂ ಉಳಿಯುವುದೇ ಡೌಟ್ ಆಗಿಬಿಟ್ಟಿದೆ. ಹಾಗಾದ್ರೆ ಮುಂದಿನ ಬಾರಿ ಮತ ಹಾಕುವಾಗ ಯಾವುದೇ ಆಮಿಷಗಳಿಗೆ, ಗ್ಯಾರಂಟಿಗಳಿಗೆ ಬಲಿಪಶು ಆಗದೆ ನಿಚ್ಚಳವಾಗಿ ಜನರ ಕೆಲಸ ಮಾಡುವಂತಹ ಪಕ್ಷದ ಪ್ರತಿನಿಧಿಗಳಿಗೆ ಸಹಕರಿಸಬೇಕಾದದ್ದು ನಮಗೆ ದೊರೆತ ಪಾಠ ಈ ಬಾರಿಯ ಸರ್ಕಾರವಾಗಿದೆ. ನಿಮಗೆ ಏನು ಅನ್ನಿಸ್ತದೆ? ಕಮೆಂಟ್ ಮಾಡಿ ತಿಳಿಸಿ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ.